ತುಲಾರಾಶಿಯವರಿಗೆ ವಾರದಾದಿಯಲ್ಲಿ ಹೇಗಿರ್ತದಪ್ಪ ಅಂದರೆ ಗುರುಚಂದ್ರ ಯುತಿ ಭಾಗ್ಯದಲ್ಲಿ ತುಂಬ ಒಳ್ಳೆಯದು. ಅದು ಧರ್ಮ ಕಾರ್ಯಗಳು, ಶ್ರದ್ಧೆಯಿಂದ ಕಾರ್ಯ ಮಾಡ್ತಕ್ಕಂಥ ಒಂದು ಗುಣ, ಗುರು ಹಿರಿಯರಲ್ಲಿ ಒಂದು ಸತ್ಕಾರ್ಯಗಳು, ಅವರಲ್ಲಿ ಒಂದು ಒಳ್ಳೆಯ ಮನೋಭಾವನೆ, ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿರ್ತಕ್ಕಂಥ ಅನುಕೂಲಗಳು. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಉಂಟಾಗೋ ಸಾಧ್ಯತೆ ಇದೆ. ಅದೇನು ಅಷ್ಟು ಗಾಬರಿ ಮಾಡ್ಕೋಬೇಡಿ, ತೊಂದರೆ ಇಲ್ಲ. ಆದರೆ ಬಹಳ ಪ್ರಧಾನವಾಗಿ ವೃತ್ತಿಯ ಅಧಿಪತಿ ಗುರು ಒಟ್ಟಾಗಿದ್ದಾರೆ ಭಾಗ್ಯದಲ್ಲಿ. ಹೀಗಾಗಿ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಸತ್ಕಾರ್ಯಗಳಲ್ಲಿ ಮುಖ್ಯವಾಗಿ ಈ ಪಿತೃಕಾರ್ಯ ಅನ್ನೋದೇ ದೊಡ್ಡ ಕಾರ್ಯ. ಅಂಥವುಗಳಲ್ಲಿ ಶ್ರದ್ಧೆಯಿಂದ ಭಾಗವಹಿಸ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಒಳ್ಳೆಯ ಆಲೋಚನೆ ನಿಮಗೆ ಬರುತ್ತೆ. ಅದು ಈ ವಾರದ ಆದಿಯಲ್ಲಿರ್ತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಬುಧ, ರವಿ ಎಲ್ಲ ಈ ವಾರದಲ್ಲೇ ಬಂದುಬಿಡ್ತಾರೆ, ವ್ಯಯಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಏನಾಗುತ್ತೆ, ಸ್ವಲ್ಪ ಹೆಚ್ಚಿನ ಖರ್ಚು ಉಂಟಾಗ್ತಕ್ಕಂಥದ್ದು. ಆತ್ಮೀಯರಿಗಾಗಿ, ಫ್ರೆಂಡ್ಸಿಗಾಗಿ, ಬಹಳ ಮುಖ್ಯವಾಗಿ ಸ್ನೇಹಿತರಿಗೆ ಅತಿಯಾದ ಖರ್ಚು ಮಾಡ್ತೀರಾ, ಮನೇಲಿ ಬಯಸ್ಕೊಳ್ತೀರಾ. ಎಷ್ಟು ಅಂತ ಖರ್ಚು ಮಾಡೋದು, ಅವರಿಗೆ ಒಂದು ಹಂತ ಬೇಡವಾ, ಒಂದು ಗಡಿ ಬೇಡವಾ, ಒಂದು ಚೌಕಟ್ಟು ಬೇಡವಾ ಅಂತ ಹೀಗೆ ಬಯಸ್ಕೊಳ್ತೀರಾ. ಅದು ಬಯಸ್ಕೊಂಡು ಮತ್ತು ಅದೇ ಮಾರನೇ ದಿವಸ ಮಾಡ್ತಕ್ಕಂಥದ್ದು. ಆ ರೀತಿಯಲ್ಲಿ ಪ್ರೀತಿ ಪಾತ್ರರಿಗೆ, ವಿಶ್ವಾಸಕ್ಕೆ ಅರ್ಹರಾಗಿರೋರಿಗೆ ನಿಮ್ಮನ್ನೇ ನೀವು ಕೊಡ್ಕೊಂಡ್ಬಿಡ್ತೀರಾ. ಆ ಮಟ್ಟಿಗಿನ ಒಂದು ಫಲ ನಿಮ್ಮ ರಾಶಿಗೆ ಬರೆದಿದೆ ಈ ಒಂದು ವಾರದಲ್ಲಿ, ವಾರದ ಆದಿಯಲ್ಲಿ. ರವಿ ಕೂಡ ವ್ಯಯಕ್ಕೆ ಬರ್ತಾನೆ, ಲಾಭಾಧಿಪತಿ. ಹೀಗಾಗಿ ಹೆಚ್ಚಿನ ಖರ್ಚು ಆಗುತ್ತೆ. ಗಮನ ಇಟ್ಕೋಬೇಕು, ಖರ್ಚಿನ ಬಗ್ಗೆ ಬಹಳ ಎಚ್ಚರ ವಹಿಸಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ವಹಿಸಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ತೀವ್ರ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಬಂದ ಲಾಭ ಕಳ್ಕೊಳ್ತೀರ. ಹೇಳಿದ್ನಲ್ಲ, ರವಿ ಎಲ್ಲ ವ್ಯಯಕ್ಕೆ ಬಂದಾಗ ಸ್ವಲ್ಪ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಕಡೆಗೆ ಗಮನ ಬರುತ್ತೆ. ಖರ್ಚಾದರೂ ಚಿಂತೆ ಇಲ್ಲ, ಇದನ್ನು ಮಾಡಿಸ್ಬಿಡೋಣ ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಇದನ್ನು ಯಾವುದೋ ಒಂದು ಬಗೆಯ ಇನ್ವೆಸ್ಟ್ಮೆಂಟಿಗೆ ಒಂದು ಸ್ವಲ್ಪ ಆಲೋಚನೆ ಬರ್ತಕ್ಕಂಥದ್ದು, ಶೇರ್ಸು ಮತ್ತೊಂದು ಬುಧನಲ್ಲಿ ಸೇರಿಬಿಟ್ಟಿದ್ದಲ್ಲ. ಈ ಕಾರಣದಿಂದಾಗಿ ಸ್ವಲ್ಪ ಹೆಚ್ಚಿನ ಆ ರೀತಿಯ ಆಲೋಚನೆಗಳು ಬಂದುಬಿಡುತ್ತೆ. ಸ್ವಲ್ಪ ಚೌಕಟ್ಟು ಬೇಕು, ಆ್ಯಕ್ಚುಲಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ವೃತ್ತಿಯಲ್ಲೂ ಕಿರಿಕಿರಿ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಚಂದ್ರನು ಸ್ವಲ್ಪ ಬೇಗ ಅಲ್ಲಿ ಶುಕ್ರನ ಜೊತೆಗೆ ಸಂಚರಿಸ್ತಾನೆ. ಕೊನೆಗೆ ರವಿ ಕೃಷ್ಣ ಪಕ್ಷದ ಚಂದ್ರ ಅಲ್ವಾ, ಹೀಗಾಗಿ ಸ್ವಲ್ಪ ಬಲ ಕಡಿಮೆ ಆಗುತ್ತೆ. ಹೀಗಾಗಿ ಹೆಚ್ಚಿನ ಪ್ರೆಷರ್ ಅನುಭವಿಸಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಮುಖ್ಯವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಈ ದಿವಸವೇ ಅವನು ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಹೆಣ್ಣುಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಹುಷಾರು. ಮೊಣಕಾಲಿಂದ ಕೆಳಭಾಗದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ, ಬಹಳ ಎಚ್ಚರ ವಹಿಸಿ. ವಾರದ ಅಂತ್ಯದಲ್ಲಿ ಶಿರೋಬಾಧೆ, ಕಣ್ಣು ಮತ್ತು ತಲೆಗೆ ಸ್ಕಿನ್ ಅಲರ್ಜಿ, ತಲೆ ಭಾಗದಲ್ಲಿ ಅಲರ್ಜಿ, ಕೂದಲು ಸಮಸ್ಯೆಗಳು, ಈ ರೀತಿಯಲ್ಲಿ ಆಗ್ತಕ್ಕಂಥ ಹೇರ್ಸು ಅದು ಫಾಲ್ ಆಗ್ತಕ್ಕಂಥದ್ದು, ಮತ್ತೊಂದು ಇಚ್ಚಿಂಗೋ, ಈ ರೀತಿಯಲ್ಲಿ ಜಾಸ್ತಿ ಇದೆ. ಬಹಳ ಎಚ್ಚರ ವಹಿಸಬೇಕು ವಾರದ ಅಂತ್ಯದ ವೇಳೆಗೆ. ತುಲಾರಾಶಿಯವರು ಬಹಳ ಗಮನ ವಹಿಸಿ. ಇದಕ್ಕೆ ಪರಿಹಾರ ಏನಪ್ಪ ತುಲಾರಾಶಿಯವರಿಗೆ ಅಂತಂದರೆ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಭಿಷೇಕ, ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು. ಇದು ತುಂಬ ಅನುಕೂಲ ಆಗುತ್ತೆ. ಶ್ರೀ ಸೂಕ್ತದಿಂದ ಅಭಿಷೇಕ ಮಾಡಿಸಿ ಅದನ್ನು ತೀರ್ಥ ತಗೊಳ್ಳಿ, ಅದು ತುಂಬ ಸಹಾಯ ಆಗುತ್ತೆ.